ಹಿಂದೆ ವ್ಯೂ ನೋಡಿ ಗೈಸ್ ಹಿಂಗಿದೆ. ನಮ್ಮ ಟೈಗರ್ನು ನೋಡಿ. ಬೀಪ್ ಮಾಡ್ಕೋದನ್ನ ಸುಸ್ತಾಯ್ತು. ಅಯ್ಯೋ ಟೈಗರ್ ಬ್ರೋ ಸ್ಟ್ರೀಮ್ ನೋಡಿ ಬ್ರೋ. ಓ ಫೋಟೋ ತೆಕ್ಕಣ ನೀರೋ ಇಲ್ಲಿ. ಸ್ಟ್ರೀಮ್ ನಂಬರ್ 6 ಅಲ್ಲೊಬ್ಬ ಕಳ್ಳ ಅವನೇ. ಅಮ್ಮ ನಾನು ಬೇಕು ಗೈಸ್ ಈ ಸ್ಟ್ರೀಮ್ ನೋಡಿ ಗೈಸ್. ನೀರ್ ನೋಡಿ ಗೈಸ್ ಎಷ್ಟು ಕ್ಲಿಯರ್ ಇದೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳು ನೀನಿದ್ದರೆ ಬಾಳೆ ಈ ಸ್ಟ್ರೀಮ್ಸ್ ಎಲ್ಲ ನೋಡ್ತಿದ್ರೆ ಗೈಸ್ ಪೀಕ್ ನೋಡೋಕ್ಕೆ ಮನ್ಸು ಬರ್ತಿಲ್ಲ. ಇದೇ ಸ್ಟ್ರೀಮ್ಸಲ್ಲಿ ಆರಾಮಾಗಿ ಇದ್ಬಿಡೋಣ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗೊಂದು ರೋಪ್ ಇದೆ ನಮಗೆ ಬ್ಯಾಲೆನ್ಸ್ ಇಟ್ಕೊಂಡು ನಡ್ಕೊಂಡು ಹೋಗೋಕ್ಕೆ. ಆ ರೋಪ್ ಹಿಡ್ಕೊಂಡೇ ನಡೆಯಬೇಕು. ಫುಲ್ಲು ಹೆಂಗಂದರೆ ಕ್ಲಿಯರ್ ವಾಟರ್ ಇದೆ ಇಲ್ಲಿ. ನೋಡಿ ಇಲ್ಲೊಂದು ಸ್ಟ್ರೀಮು. ವಾ ಏನೋ ಸ್ಮೆಲ್ಲೇ ಮಸ್ತಾಗಿದೆ ಇಲ್ಲಿ. ಫುಲ್ಲು ಫ್ರೆಶ್ ಸ್ಟ್ರೀಮು. ಯೋಚನೆ ಮಾಡಿ ಇವಾಗ ಮಳೆ ಬಂದರೆ ಹೆಂಗಿರುತ್ತೆ ಇಲ್ಲಿ ಅಂತ. ಫುಲ್ಲು ಫಾಲ್ಸ್ ಥರ ನೀರು ಬರುತ್ತೆ. ಅದರೊಳಗೆ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಗೈಸ್ ಫಾಗ್ ನೋಡಿ ಗೈಸ್. ಓ ಹೋಗ್ರಿ. ಫುಲ್ಲು ಫಾಗು ಗೈಸ್. ಇನ್ನ ಎಷ್ಟು ಕಿಲೋಮೀಟ್ರ್ ಇದೆ ಅಣ್ಣ? ಇನ್ನು ಇಲ್ಲಿಂದ 5 ಕಿಲೋಮೀಟ್ರ್. 5.5 6.5 ಕಿಲೋಮೀಟ್ರಾ? ಓ ಯಾರು ಇಲ್ಲೇ ಬಿಸಾಕ್ ಹೋಗೋರು. ನೋಡಿ ಗೈಸ್ ಹಿಂಗೆಲ್ಲ ಮಾಡಬೇಡಿ. ಬಂದ್ಬಿಟ್ಟು ಎಂಜಾಯ್ ಮಾಡಿ ಹೋಗಿ. ಪೊಲ್ಯೂಟ್ ಎಲ್ಲ ಮಾಡಬೇಡಿ. ಇಲ್ಲಿ ನೀವು ಹಾಕಿ ಹೋಗಿದ್ದು ಮತ್ತೆ ಇನ್ನೊಬ್ರು ಬಂದು ಕ್ಲೀನ್ ಮಾಡಲ್ಲ. ಇಲ್ಲಿ ಇಲ್ಲೇ ಇರುತ್ತೆ ಎಷ್ಟೊಂದು ಇಯರ್ ತನಕ. ಈ ಥರ ನನ್ನ ಮಕ್ಳನ್ನು ಕರ್ಕೊಂಬರ್ಬೇಡಿ ಟ್ರೆಕ್ಕಿಗೆ. ಗೈಸ್ ಬರ್ಡ್ಸಿನ ಸೌಂಡ್ ಕೇಳಿಸ್ತಿರುತ್ತೆ ನಿಮಗೆ ಇಲ್ಲಿ. ಫುಲ್ಲು ವೈಲ್ಡ್. ಟೈಗರ್ ಬಿದ್ದ. ಏಯ್ ಯಾಕೆ ಬೇಕು ಕಾಲೇಜು, ಯಾಕೆ ಬೇಕು ಪ್ಲೇಸ್ಮೆಂಟ್ಸ್? ಇಲ್ಲೇ ಎದ್ಬಿಡ್ಬೇಕು ಅನ್ಸುತ್ತೆ. ನೋಡೋಣ ಮತ್ತೆ ಬಂದು ಇಲ್ಲೇ ಎದ್ಬಿಡೋಣ ಒಂದಿನ.
ಮನದಲ್ಲಿ ಪದಗಳದೆ ಚಿಲುಮೆ ಮನದ ಕಡಲ ದಡದಾಟೋ ಅಲೆಗಳಲು ನಲುಮೆ ಹೊಮ್ಮುತ್ತಿದೆ ರಾಗದಲ್ಲಿ ಸ್ವರ ಮೀರೋ ತಿಮಿರು ಚಿಮ್ಮುತ್ತಿದೆ ಸುಳ್ಳಾಡುವ ಕವಿಯಾದ ಪೊಗರು ಅವಳು ಬರಲು ಮನದಲ್ಲಿ ಪದಗಳದೆ ಚಿಲು ಮನದ ಕಡಲ ದಡದಾಟೋ ಅಲೆಗಳಲು ನೋಡಿ ಗೈಸ್, ನನ್ನ ಕಾಲಿಗೆ ಹಿಂಗೆ ಬರ್ತಿದೆ ಅಂದ್ಬಿಟ್ಟು ಹಿಡಿಯೋದು, ಬ್ಲಡ್ ಚೆಕ್ ಮಾಡೋದು. ನಾವೆಲ್ಲ ಡೆಟಾಲ್ ಹಚ್ಕೊಂಡು ಬಂದಿದ್ದೀವಿ, ಅಂದ್ರೂ ಬರ್ತಿದೆ. ಎಷ್ಟು ಕಿಲೋಮೀಟ್ರ್ ಆಯಿತು ಗೈಸ್? 6 ಕಿಲೋಮೀಟರ್ ಡನ್. ವ್ಯೂ ಅಂತೂ ಮಸ್ತು, ಫುಲ್ ಬರೀ ಫಾಗು. ಲಿಟ್ರಲಿ 45 ಡಿಗ್ರೀಸ್ ಇತ್ತು ಬ್ರೋ. ಇವಾಗ 45 ಡಿಗ್ರಿ ಇತ್ತು ಹತ್ತೋದು. ಇವಾಗ ಮುಂದೆ ಹೋಗ್ತಿರೋದು ಇನ್ನೂ ಇದೆ ಸ್ಟೀಪು, ಹತ್ತಬೇಕು ಇನ್ನು. ಇವಾಗ 6 ಆಗಿದೆ, ಇನ್ನೂ 6 ಇದೆ. ಅದಾದಮೇಲೆ ಮತ್ತೆ 12 ಕಿಲೋಮೀಟರ್ಸ್ ಇಳಿಬೇಕು. ನೋಡೋಣ ಇನ್ನು ಏನೇನಾಗುತ್ತೆ ನಮಗೆ. ಇನ್ನೂವರೆಗೆ 0 ಲೀಚಸ್. ಮೇಲೆ ಹೋಗೋ ತನಕ ಹಂಗೆ ಇರಬೇಕು. ಬರೀ ವಾಟರ್ ಸಾಂಗ್ ಕೇಳಿಸ್ಕೊಳ್ಳಿ. ನಾವೀಗ ಆ ಪೀಕ್ನ ಹತ್ತಬೇಕು. ಹಿಂಗೆ ಹೋಗ್ತಿದ್ದೀವಿ. ಚೇತು ಬರ್ತಾನೆ. ನಮ್ಮ ಟೀಮವ್ರು ಆ ಕಡೆ ಎಲ್ಲೋಗಿದ್ದಾರೆ ನೋಡಿ. ಯಪ್ಪ, water stream number 7. ಇವೇ ನೀರು ಕುಡಿಲ್ಲ, ಏನಾಗಲ್ಲ. ಎಲ್ಲಿ ಮಾಡ್ತಿದ್ಯಾ? ಫ್ರೆಶ್ ಐತೆ. ಕೋಲ್ಡ್ ವಾಟರ್. ಸಿಕ್ಕಾಪಡೆ ಕೊಡೋದು ಬೇಗ ಲಾಸ್ಟು. ಫ್ರೆಶ್ ಐತೆನಾ ಗೈಸ್? ನೀರು ಮಾತ್ರ ಫುಲ್ಲು ರೆಫ್ರಿಜರೇಟರ್ಕಿನ್ನ ಕೋಲ್ಡು. ಫ್ರೆಶ್ ವಾಟರು ಡೈರೆಕ್ಟಾಗೇ ಕುಡಿದೆ. ಇದಕ್ಕಿಂತ ಪ್ಯೂರೆಸ್ಟ್ ಫಾರ್ಮ್ ನಮ್ಗೆ ಎಲ್ಲೂ ಸಿಗಲ್ಲ. ಓ, ಇನ್ನೂ ಇದೆ, ಇನ್ನೂ ಒಂದು 4 ಕಿಲೋಮೀಟ್ರ್ ಇದೆ ಹೋಗೋದು. ನೀರಿದೆ ಅಂದರೂ ಇಡೀ ನೀರು ಕುಡಿದೆ ಅಷ್ಟು ಸಮಾಧಾನ ಎಲ್ಲೂ ಸಿಗಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಕ್ಸಸ್ಫುಲಿ ಇಂಜರ್ಡ್. ಫಸ್ಟ್ ಬಿದ್ದಿದ್ದು ನಾನೇ ನಮ್ಮ ಗ್ರೂಪಲ್ಲಿ. ಹಾಲ್ ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ. ಏನೋ ಹಿಡಿಯೋಕ್ಕೆ ಹೋಗಿ ಮುಳ್ಳು ಹಿಡಿದ್ಬಿಟ್ಟೆ. ಈ ಟಿಶ್ಯೂ ನಮ್ಮ ಬಿಗ್ ಡ್ಯಾಡಿ ಚೇತು ಕೊಟ್ಟಿದ್ದು, ಅದಕ್ಕೆ ನಾವು ಬಿಗ್ ಡ್ಯಾಡಿ ಅನ್ನೋದು ಅನ್ನ. ಆದರೆ ಎಷ್ಟೇ ಪೇನ್ ಆದರೂ ಮುಂದೆ ವ್ಯೂ ನೋಡಿ. ಓ, ದೂರವನ್ನು ತಾಳಲಾರೆನು ಪಸಿ ಸ್ಟ್ರೀಮ್ ನಂಬರ್ 8. ನೋಡಿ ಫ್ರೆಂಡ್ಸ್ ಹೆಂಗಿದೆ. ಆದರೂ ಹಾಡು
Stream number 9, 3 kilometers more. Yeah. ದೇಸಿ ಪಿಜ್ಜಾ ನಮ್ಮ ಡ್ಯಾಡಿ ತಂದಾನೆ. ದಿಲ್ ಪಸಂದ್. ಮಯೋನೀಸ್ ಕೊಟ್ಟರು. ಮಯೋನೀಸ್ ಬೇಡ ಸಾಸ್. दिल पसंद था के हम होते दिल खुश. क्या बोलते हैं अभी भी? ನೋಡಿ ಗೈಸ್ ಪಿಜ್ಜಾ ಟೈಗರ್ ದಿಲ್ ಪಸಂದ್. ಥ್ಯಾಂಕ್ ಯು ಬ್ರದರ್. ಸ್ವೀಟ್ ಪಿಜ್ಜಾ. ಒಟ್ಟಿಗೆ ತಿನ್ನೋಣ ಕಾಯ್ರೋ. ಹೋಗ್ಬಿಟ್ಟು ಒಟ್ಟಿಗೆ ಬೈಟ್ ತಗೊಳ್ಳೋಣ ಬಾಯ್ಲಿ. ಬಾರೋ ಕುಂಟ ಇಲ್ಲಿ ಒಂಚೂರು ಹಿಂದಕ್ಕೆ ಬಾ. ಇಲ್ಲಿ ಬಾರೋ. ಬಾ. ದಿಲ್ ಖುಷ್ हो गया. दिल खुश हो गया. ಅರ್ಧಕ್ಕರ್ಧ ಉದುರಿಸ್ದ. This never tasted better. This secret for my energy. ಐ ನನಗೆ ಇವಾಗ ಬೇಡ. ಇಳಿತಾ ಹಿಡ್ಕೊ ಇಳಿತಾ ಏನು ಇರಲ್ಲ ಹೇಳಿದೀನಿ. ಫಾರ್ ಜಿ ಫಾರ್ ಗಾಂಡು. ಇಲ್ಲ ಡೌನು. ಅವಸರ ಹೃದಯ ನಿಜ ಖಾಲಿ ಕಣ್ಣ ಸಲಿಗೆ ಎಲ್ಲ ಹೆಲೋ ಗೈಸ್, ನಮ್ಮ ಟೀಮ್ದು ಲೀಚ್ ಕೌಂಟ್ 3 ಆಗಿದೆ. ಸ್ಪೆಷಲ್ ಕಾಂಟ್ರಿಬ್ಯೂಷನ್ ನಮ್ಮ ಕುಂಟಂದು. ಎಲ್ಲೆಲ್ಲೋ ಕಚ್ಕೊಬಿಟ್ಟಿದೆ. ಎಲ್ಲೆಲ್ಲೋ ಕಚ್ಕೊಂಡ್ಬಿಟ್ಟಿದೆ, ಮೈಗೆಲ್ಲ ಕಾಲ್ಗೆಲ್ಲ. 3 witches dead. ಇವನ್ನ ಕಚ್ಚಿ ಅವೇ ಸತ್ತೋಗ್ಬಿಟ್ಟಿದ್ದಾವೆ. ನನ್ನ ಬೆಟ್ಟಲ್ಲಿ ಬೇರೆ ಟಾಕ್ಸಿಕ್ ಇದೆ ಕಣೋ. ಆಯ್ತಪ್ಪ ಆಯ್ತು. ನೋಡಿ ಬ್ರೋ, ವ್ಯೂ ನೋಡಿ ಬ್ರೋ. ಇಲ್ಲಿ ನಿಮ್ಗೆ ಕರೆಕ್ಟಾಗಿ ಏನಿಲ್ಲ ಅಂದ್ರೆ 20 ಮೌಂಟೇನ್ಸ್ ಇದೆ, ಒಂದು ಕಾಣಿಸ್ತಿಲ್ಲ. ಯಾಕಂದ್ರೆ ನೀನ್ ಯಾವಾಗ ಕೌಂಟ್ ಮಾಡಿದ್ದು? 20 ಮೌಂಟೇನ್ಸ್ ಕೌಂಟ್ ಮಾಡಿದೆ ನಾನು. ಎಲ್ಲರಿಗೂ ಎಲ್ಲಿ ಕಟ್ಟ ಇದು ಯಾವ್ದೋ ಕಚ್ಬಿಟ್ಟು ಓಡೋಗೈತ್ ಕಣ. ಕುಂಟ ಬಾ. ನೋಡಿ ಫ್ರೆಂಡ್ಸ್, ಇನ್ನ 1 ಕಿಲೋಮೀಟರ್ ಇದೆ ಅಷ್ಟೇ. ಬಂದಿದ್ದೀವಿ. ಪೀಕ್ ಇನ್ನೇನು ಬಂತು. ಏ ಒಳ್ಳೆ ವೆದರ್ ಇದೆ. ಇಷ್ಟು ಮಳೆ ಬರ್ತಿದೆ. ರೇನ್ ಕೋಟ್ ಹಾಕೊಂಡ್ರು ವೇಸ್ಟೇ. ಇಲ್ಲಿ ಹಿಂಗೆ ಹೋಗದ. ಮೇಲೆ ಮಾನ್ಸೂನ್ ಟ್ರೆಕ್ ಅಂದರೆ ಹಿಂಗೆ ಇರಬೇಕು. ಬೆಳಗ್ಗಿಂದ ಬಿಸಿಲೇ ನೋಡಿಲ್ಲ, ಅವಾಗಿಂದ ಮಳೆ ಬರ್ತಿದೆ. ಈಗ 12 ಕಿಲೋಮೀಟ್ರ್ ಹತ್ತಿದ್ದೀವಿ. ಇವಾಗ ಚಾಲೆಂಜ್ ಏನಂದರೆ ಈ ಮಳೇಲಿ ಇಳಿಯೋದು. ಫಸ್ಟ್ ಊಟ ಮಾಡೋದು. ಊಟ ಮಾಡ್ಬೇಕು. ಊಟನೂ ತಂದಿರೋದು ದೇವರಣೆಗೆ ಯಾರಿಗಾಗಲ್ಲ. ಹಿಡಿಬೇಕಾದಾಗೆ ಫುಲ್ಲು ಜಾರದಿದ್ದಾರೆ, ಹತ್ಬೇಕಾದಾಗೆ ಸರಿ ಜಾರ್ ಬಿದ್ದಿದ್ದೀವಿ. ಇದ್ರಲ್ಲಿ ಬೇರೆ ಟ್ರೆಕ್ಕರ್ಸ್ ಫ್ರೆಂಡ್ ಲೀಚಸ್ ತಿಗಣೆ ಎಲ್ರಿಗೆ ಒಂದು ಸ್ವಲ್ಪ ತುರ್ಕೆ ಬಂದರೆ ಸಾಕು, ಕೈಕಾಲು ಮುಟ್ಕೊಂಡು ಬರ್ತಿದ್ದೀವಿ ತೆಕ್ಕೊಂಡು. ಕಾಲೇಜ್ಗೆ ಓದ್ಕೊಂಡ್ರೆ ಅಂದ್ರೆ ಇವೆಲ್ಲ ಮಾಡ್ತಾರೆ. ಎಲ್ಲ ಸುಳ್ಳು ಮೇಡಮ್, ಅವ್ರಿಬ್ರು ಗಂಡ ಹೆಂಡತಿ. ಓಕೆನಾ? ಮತ್ತೆ ಮೇಲೋಗಿ ತೋರಿಸ್ತೀನಿ ಫ್ರೆಂಡ್ಸ್. ಬೈ. ಏನ್ ತೋರಿಸ್ತೀಯಾ? ಒಳಗೋಯ್ತು, ಸಾಕ್ಸ್ ಒಳಗೋಗುತ್ತೆ. ತೆಗ್ದಾಕಲೇ ಇನ್ನು ಅಷ್ಟು ಮೇಲೆ ಹತ್ಬೇಕೇನೋ. ಕೈ ಹಾಕೋ ಕುಂಟಲ್ ನೋಡ, ಇನ್ನು ಅಲ್ಲಿ ಕೂಡ ಪೀಕ್ ಇರೋದು. ಚಲ್
ಇಲ್ಲ ಇನ್ನ ಇದೆ. ಬ್ರೋ ಅಲ್ಲಿದೆ ಬ್ರೋ ಆಕ್ಚುಲಿ. Finally we have made it to peak. ಇಲ್ಲಿ ಏನೋ ಇದೆ ಗೈಸ್ ನೋಡಿ. ಇಲ್ಲಿ ಸಮ್ಮನ್ ಅನ್ಎಕ್ಸ್ಪೆಕ್ಟೆಡ್ ಇದ್ದಾರೆ, ತೋರಿಸ್ತೀನಿ ನೋಡಿ. ರಾಕಿ ಬಾಯ್ ಈ ನಾಯಿ ಇಲ್ಲಿ ತನಕ ಹಿಂಗತ್ತಿತ್ತು. ಇದ್ರ ಜೊತೆ ಅದ್ರ ಫ್ರೆಂಡು ಇದೆ. ಪೋರ್ಟ್ರೇಟ್ ಅತಿಗಿ ನಮ್ಮ ಜಾರಿ ಮಾಡ್ಕೊಂಬ ಮಹಾಪ್ರಭುಗಳೇ ನೀವೇ ನಿಲ್ಲಿ. ಗಾಳಿ ನೋಡಿ ಹೆಂಗ್ ಬರ್ತಿದೆ. ಹಬ್ಬ ತಾತ ನಿನ್ನೆ ನಮ್ಮ ಪಿ ಜಿಲಿ ಅನ್ನ ದಾಳು ಮೊಸರು ಉಪ್ಪಿನಕಾಯಿ ತಿಂತಿದ್ದೆ. ಇವತ್ತು ಮೇ ಬಂತು ಪೀನಟ್ ಬಟ್ರು ಬ್ರೆಡ್ ತಿಂತೀನಿ. ನಮ್ಮ ಡ್ಯಾಡಿ ಮಸಾಲ ಮಾಡ್ಕೊಂಡ್ಬಂದಾನೆ. ಲೈಫ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಯು ಕೆನಾಟ್ ಟೆಲ್ ವಾಟ್ ಕ್ಯಾನ್ ಹ್ಯಾಪನ್ ನೆಕ್ಸ್ಟ್. ಸೊ ಈಟ್ ಬ್ರೆಡ್ ಎಂಜಾಯ್. ಅವನ ಫ್ರೆಂಡು ಬಂದ ನೋಡಿ. ಆಯ್ತಾ ಇಲ್ಲೊಬ್ಬ ನಾಯಿ ಇದೆ. ಇದೊಂದು ನಾಯಿ, ಇದೊಂದು ನಾಯಿ ಇಲ್ಲಿ ಬಂತ. ದಿಸ್ ಕೈ ಎದುರ್ತಿದೆ ಸಿಕ್ಕಾಬಿಟ್ಟಿದೆ. ಅಣ್ಣ ಫುಲ್ ಫೀಲ್ಸ್ ಅಲ್ಲಿ ತೆಗ್ಬಿಟ್ಟ. ಜಾಕೆಟ್ ಬೇಡ ಏನ್ ಬೇಡ. ಏನ್ ಕುಂಟ ಏನಾಯ್ತು ಗೈಸ್? ಐ ಆಮ್ ಅಂಡರ್ ದಿ ವಾಟರ್. ಪಾನಿ ಪಾನಿಯೇ ಐ ಆಮ್ ಅಂಡರ್ ವಾಟರ್. ಚೇತು ಅದೇ ನೀರು -100 ಡಿಗ್ರಿ ಸೆಲ್ಸಿಯಸ್ ಬ್ರೋ. ಗೈಸ್ ಇದೇ ಪಿಕ್ಕು. ವಾಪಸ್ ಕೆಪಿ ಬಾ ನೋಡಿ ಫ್ರೆಂಡ್ಸ್, ನಮ್ ಲಂಚು ಪುಳಿಯೋಗರೆ ಬೆಳಿಗ್ಗೆ ಕಚ್ಕೊಂಡಿದ್ದು. ಹಿಂಗ್ ನಡ್ಕೊಂಡ್ ತಿಂತೀವಿ. ಕೈ ಮಾಡ್ಸಕ್ಕೂ ಆಗ್ತಿಲ್ಲ. ಏನಾಗ್ತಿದೆ? ಕೈ ಮಾಡ್ಸಕ್ ಆಗ್ತಿಲ್ಲ ಗುರುವೇ. ಕೈ ಊಟ ಹಾಕು. ಅಕ್ಕ ಓಕೆ ಫ್ರೆಂಡ್ಸ್, ಬಾಯ್. ಅವ್ರು ಯಾರು ಇವಾಗ ಬರ್ತಾರೆ? ಓ ಎಲ್ಲೋ ಗ್ಯಾಂಗ್.
ಆಲ್ಮೋಸ್ಟ್ ಆಗಿದೆ ರಿಟರ್ನ್ ವಾಪಸ್ಸು. ಮತ್ತು ಈ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಒಂಟಿ ಮರ ಹತ್ರ. ಇಲ್ಲಿಂದ ಇನ್ನು ಒಂದು 4 ಕಿಲೋಮೀಟರ್ಸ್ ಇದೆ. ಹೋಗ್ಬಿಟ್ಟು ಊಟ ಮಾಡಿ ಮಲಗಬೇಕು. ಯಪ್ಪ ಬಾಡಿ ಎಲ್ಲ ಪೇನು, ಮಳೆ ಬೇರೆ. ನಾಳೆ ಪಕ್ಕ ಶೀತ ಆಗುತ್ತೆ ನನಗೆ. ಸಿಗೋಣ ಗೈಸ್. ನೀತಿಗೆ ಲಂಗಾಗಿದೆ ಆಫ್ ಸಂಘ. KP ಪರಿ ಬರೀ ಪ್ರೆಗ್ನೆಂಟ್ ಆಗಿದ್ದ. ಇಲ್ಲಿ ನಿರಂಜನ್ ಪ್ರೆಗ್ನೆಂಟ್ ಆಗವನೆ. KG ಧ್ರುವ ಹಿಂದೆ ಬರ್ತಿರ್ತಾವನೆ. ಇನ್ನು 2 ಕಿಲೋಮೀಟ್ರ್ ಇದೆ ಗೈಸ್. ಈಗ 3:30 ಆಗಿದೆ. 4ಗೆಲ್ಲ ರೀಚ್ ಆಗ್ತೀವಿ. ನಮಗೆ 7ಗೆ ಬಸ್ ಇದೆ. ಫ್ರೆಶಪ್ ಆಗಿಬಿಟ್ಟು ಮತ್ತು 7ಗೆ ಡಿಪಾರ್ಚರು ಮಾರ್ನಿಂಗ್ ಮತ್ತು ಬೆಂಗಳೂರು. ನೋಡ ಬೇಕಾರೆ ತಳ್ಬೇಡ. ನಾನು ತೊಳೋದ ಬಿಟ್ಟಿದ್ದೀವಿ. ಫೈನಲಿ ಗೈಸ್ ಇನ್ನು ಅರ್ಧ ಕಿಲೋಮೀಟ್ರು. ಕಾಲು ನನಗೆ ಫೀಲ್ ಆಗ್ತಿಲ್ಲ. ಇರೋ ಬರೋ ಕಡೆ ಎಲ್ಲ ಲೀಚಸ್ ಕಟ್ಸ್ಬಿಟ್ಟಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು, ಇಲ್ಲ ಅನ್ನಲ್ಲ. ಇವಾಗ ಹೋಗಿ ಎಲ್ಲಾದರೂ ಹಾಟ್ ಶವರ್ ಸಿಕ್ಕರೆ ಸಾಕು. ಫಸ್ಟೋಗಿ ಹೊಟ್ಟೆಗೆ ಏನಾರ ತಿನ್ನಬೇಕು. ಅರ್ಧ ಬಾಕ್ಸ್ ಪುಳಿಯೋಗರೆ ಮೇಲೆ 24 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ದೀನಿ. ಎಕ್ಸಾಷನ್ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ KP ಮತ್ತು ಇದ್ರ ಡಿಸ್ಟೆನ್ಸ್ ಸೇಮೇ ಇತ್ತು. ಆದರೆ ಇದು KP ಅಷ್ಟೇನು ಇದು ಅನಿಸಿಲ್ಲ. ಫುಲ್ ಎಕ್ಸಾಸ್ಟ್ ಅಂತ ಏನು ಅನಿಸಿಲ್ಲ. ಆದರೆ KP ವಾಸ್ KP. Guys, welcome back to our YouTube channel. ನಾವು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಈಗ ಜೀಪಲ್ಲಿ ಮತ್ತೆ ವಾಪಸ್ಸು ಎಲ್ಲಿ ಹೋಗ್ತಿದ್ದೀವಿ? ಕಳಸ ಹೋಗಿ ಈಗ ಕರೆಕ್ಟಾಗಿ ಫ್ರೆಶಪ್ ಆಗಿ ಬಟ್ಟೆ ಎಲ್ಲ ಬಿಚ್ಚಿ ಬಟ್ಟೆ ಹಾಕೊಂಡು ಮತ್ತೆ ಬಸ್ ಹತ್ಬಿಡ್ತೀವಿ. ಫುಲ್ ಹೋದೆ 21 ಕಿಲೋಮೀಟ್ರು ಸಿಗುವ.